ಉಡುಪಿ ಜಿಲ್ಲೆಯ ಕಟಪಾಡಿಯ ಶಂಕರಪುರದಲ್ಲಿರುವ ಶ್ರೀ ಸಾಯಿ ಮುಖ್ಯ ಪ್ರಾಣ ಕಾಲಭೈರವ ದೇವಸ್ಥಾನದಲ್ಲಿ ಶ್ರೀ ಕಾಲಭೈರವ ಜಯಂತಿಯ ಪ್ರಯುಕ್ತ ಅಘೋರ ಭೈರವ ಹವನ ಮಹಾಭೋಗ ಬುಧವಾರ ನಡೆಯಿತು. ಶ್ರೀ ದ್ವಾರಕಮಾಯಿ ಮಠದ ಏಕಜಾತಿ ಧರ್ಮಪೀಠದ ಶ್ರೀ ಸಾಯಿ ಈಶ್ವರ ಗುರೂಜಿ ಉಪಸ್ಥಿತಿಯಲ್ಲಿ ಹಾಗೂ ಅಘೋರ ಅಖಾಡ್ನ ಅಘೋರಿ ಶ್ರೀ ಮದನ್ನಾಥ್ ಜಿ ಅವರ ನೇತೃತ್ವದಲ್ಲಿ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಈ ನಿಟ್ಟಿನಲ್ಲಿ ಅಂದು ಬೆಳಗ್ಗೆ ಕಲಶಾಭಿಷೇಕ, ಅಲಂಕಾರ ಪೂಜೆಯಿಂದ ಆರಂಭಗೊಂಡು ಬಳಿಕ ಅಘೋರ ಭೈರವ ಹವನ, ಮಧ್ಯಾಹ್ನ ಮಹಾಪೂಜೆ, ಭೈರವ ಹವನ ಗಂಟು ಸಮರ್ಪಣೆ ನಡೆಯಿತು. ಬಳಿಕ ನಡೆದ ಅನ್ನ ಸಂತರ್ಪಣೆಯಲ್ಲಿ 1000ಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಸಂಜೆಯ ವೇಳೆ ಭಜನೆ, ಅಷ್ಟಭೈರವ ಬಲಿ ಸೇವೆ ನೆರವೇರಿತು. ಈ ಸಂದರ್ಭ ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ, ಶ್ರೀ ಶಿವಕುಮಾರ್ ಸ್ವಾಮೀಜಿ ಸಿದ್ದಂಕುಲ, ಧರ್ಮದರ್ಶಿ ಸುಕುಮಾರ್ ಮೋಹನ್ ಮುದ್ರಾಡಿ, ಮಂದಿರದ ಟ್ರಸ್ಟಿಗಳಾದಂತಹ ವಿಶ್ವನಾಥ ಸುವರ್ಣ, ಸ್ಮಿತಾ ಪ್ರವೀಣ್, ಅಧ್ಯಕ್ಷರಾದ ಸುಧಾಕರ್ ಶೆಟ್ಟಿ, ದ್ವಾರಕಮಾಯಿ ಟ್ರಸ್ಟಿಗಳಾದ ಕಿರಣ್ ಜೋಗಿ ಮಂಗಳೂರು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ನಾನು ಹಾಸನದಿಂದ ಬಂದಿದ್ದೀನಿ. ನಾವು ಕಳೆದ ಒಂದು 2-3 ವರ್ಷಗಳಿಂದ ಮದನ್ನಾಥ್ ಗುರೂಜಿ ಅವರ ಒಂದು ಆಶೀರ್ವಾದದೊಂದಿಗೆ ಇದ್ದೀವಿ. ಅವ್ರು ಎಲ್ಲೇ ಹೋಮ ಹವನಗಳಿದ್ರು ಕೂಡ ಇನ್ಫಾರ್ಮ್ ಮಾಡ್ತಾರೆ. ಆ ಒಂದು ಹೋಮ ಹವನಗಳಿಗೆ ಎಷ್ಟೇ ದೂರ ಆದರೂ ಕೂಡ ನಾವು ಬರ್ತೀವಿ. ಅದೊಂದು ನಮ್ಮ ಹಾಸನ ಅಂತ ಹೇಳಿದ್ರೆ ಎಲ್ಲಿ, ಉಡುಪಿ ಅಂತ ಹೇಳಿದ್ರೆ ಎಲ್ಲಿ, ಹೌದು ಅಲ್ವಾ? ಸೊ ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೀರಿ. ಏನು ಒಳಿತನ್ನ ಕಂಡಿದ್ದೀರಿ ಅನ್ನುವಂಥದ್ದು, ಯಾಕಂತ ಹೇಳಿದ್ರೆ ಸೊ ನಾವು ಯಾವುದೇ ದೇವರನ್ನು ನಂಬಬೇಕು ಅಂತೇಳಿ ನಮಗೆ ಅಲ್ಲಿಂದ ಒಳಿತು ಅನ್ನುವಂಥದ್ದು ಆಗಬೇಕು. ಇಲ್ಲಿಗೆ ಬಂದ ನಂತರ ತಮ್ಮ ಜೀವನದಲ್ಲಿ ಆದಂಥ ಬದಲಾವಣೆಗಳು ಏನು? ಮತ್ತೆ ಬೇರೆ ಕಡೆ ಎಲ್ಲ ದುಡ್ಡು ಮತ್ತೆ ಕಾಸುಗಳನ್ನ ಆ ಥರ ಒಂದು ಅಪೇಕ್ಷೆಯನ್ನ ಇಡ್ತಾರೆ. ಇಲ್ಲಿ ನಾವು ನಮ್ಮ ಕಷ್ಟಗಳನ್ನ ನಾವು ಹೇಳ್ಕೊಂಡಾಗ ಮನಸ್ಸಿಗೆ ಸ್ಪಂದನೆ, ನಮ್ಮ ಸ್ಟ್ರೆಸ್ ರಿಲೀಫು, ಎಷ್ಟೋ ರೀತಿಯಾದಂತಹ ನಮ್ಮ ಅಟ್ಲೀಸ್ಟ್ ಆ ತಕ್ಷಣಕ್ಕಾಗದೇ ಇದ್ರು ನಿಧಾನಕ್ಕೆ ನಮಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ಕೆಲವೊಂದು ಸಾರ್ಟ್ಔಟ್ಗಳು ನಮ್ಗೆ ಸಿಕ್ಕಿದೆ. ಹಾಗಾಗಿ ತುಂಬ ಖುಷಿ ಇದೆ. ಹಾಗಾಗಿ ಈ ಹೋಮ ಹವನಗಳು ಕಾಲಭೈರವೇಶ್ವರದ್ದು ಮತ್ತು ಇವತ್ತು ನಾವು ಇದೇ ಮೊಟ್ಟ ಮೊದಲ ಬಾರಿಗೆ ಮುಖ್ಯ ಪ್ರಾಣ ಸಾಯಿನಾಥ್ ಮಂದಿರಕ್ಕೆ ಬಂದಿರೋದು. ಬಟ್ ಬೇರೆ ಬೇರೆ ಕಡೆ ಎಲ್ಲ ಹೋಮ ಹವನಗಳೆಲ್ಲ ನಡೆದಾಗ ಹೋಗಿದ್ದೀನಿ. ನಮಗೆ ಒಂಥರ ಮೈಂಡ್ ರಿಲೀಫು, ಫ್ರೆಶ್ನೆಸ್ಸು ಈ ಥರ ಇದೆ. ಓಕೆ, ಈಗ ನಾವು ಬಹುಶಃ ಎಲ್ಲ ಧಾರ್ಮಿಕ ಕ್ಷೇತ್ರಗಳನ್ನು ಗಮನಿಸ್ತೇವೆ. ಈಗ ಶಂಕರಪುರದ ಈ ದ್ವಾರಕಮಾಯಿ ಅನ್ನುವಂಥ ಕ್ಷೇತ್ರ ಬಹಳ ವಿಶೇಷ ಅಂತ ಅನಿಸುತ್ತೆ. ಅಂದರೆ ಕೇವಲ ಧಾರ್ಮಿಕ ಕಾರ್ಯಕ್ರಮ ಮಾತ್ರ ಅಲ್ಲ, ಸಾಮಾಜಿಕ ಸೇವೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು, ಹಸಿದವರಿಗೆ ಅನ್ನವನ್ನು ಕೊಡುವಂಥ ಕೆಲಸವನ್ನು ಕೂಡ ಸಾಯಿ ಈಶ್ವರ ಗುರೂಜಿಯವರು ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಹೌದು, ಇದೇ ಮೊದಲನೇ ಬಾರಿಗೆ ಈ ಸಾಯಿ ಮಂದಿರನ್ನ ನಾನು ವಿಸಿಟ್ ಮಾಡಿದ್ದು. ಒಳಗೋಗಿ ವಿಸಿಟ್ ಮಾಡಿದ ತಕ್ಷಣ ನನಗೆ ಒಂದು ಗುಡ್ ಪಾಸಿಟಿವ್ ವೈಬ್ಸ್ ಬಂತು. ತುಂಬ ಚೆನ್ನಾಗಿದೆ. ಆ ಸಾಯಿನಾಥ್ ವಿಗ್ರಹದಲ್ಲಿ ಕೇಳಿಸ್ಕೊಳ್ಳುವಂಥ, ನಮ್ಮ ಮಾತನ್ನ ಆಲಿಸುವಂಥದ್ದು, ಮತ್ತೆ ಸತ್ಯವಾಗ್ಲಿ ಸಾಯಿನಾಥ್ ಅವರು ಮಲಗಿರುವಂಥದ್ದು, ಅದನ್ನ ನೋಡಂತೂ ತುಂಬ ಮನಸ್ಸಿಗೆ ಖುಷಿ ಆಯಿತು. ಅದಾದ ನಂತರದಲ್ಲಿ ನಾನು ಕೆಲವೊಂದು ಇಲ್ಲಿನ ಪ್ಲಕ್ಕಾರ್ಡ್ಸು ಮತ್ತು ಬ್ಯಾನರ್ಸ್ ಎಲ್ಲ ನಾನು ಓದಿದೆ. ಸೊ ಓದಿದಾಗ ನನಗನ್ಸಿದ್ದು, ನಾನು ಕೂಡ ಹಾಸನದಲ್ಲಿ ಮಂಗಳಮುಖಿಯರ ಅಂದರೆ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಹಾಸನ ಜಿಲ್ಲೆಯ ಅಧ್ಯಕ್ಷೆ, ಸಮಾಜಮುಖಿಯಾದಂಥ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದಕ್ಕೆ ಇದ್ರ ಜೊತೆಲೂ ನಾವು ಪಾಲ್ಗೊಳ್ಳಬೇಕು, ನಾವು ಏನಾದರೂ ಅಟ್ಲೀಸ್ಟ್ ಸೇವೆಗಳನ್ನ ಮಾಡಬೇಕು ಅನ್ನುವಂತಹ ಇದು ಅನ್ನಿಸ್ತು ನನಗೆ. ಈಗ ಇನ್ನು ನಾವು ನಂತರದ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ಮನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತ ಬಂದೇ ಬರ್ತೀವಿ. ಖಂಡಿತ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಏನು ಹೇಳಬೇಕಂತ ನನಗೆ ಗೊತ್ತಾಗಲ್ಲ, ಯಾಕಂದರೆ ನಾನು ಸಾಯೀಶ್ವರ್ ಗುರೂಜಿ ಅವರ ಜೊತೆ ಅವರ ಪೂರ್ವಾಶ್ರಮದಿಂದ ಇದ್ದೇನೆ. ನನಗೆ ಅವರ ಇಡೀ ಕುಟುಂಬ ನನ್ನ ಒಂದು ಆತ್ಮೀಯತೆ. ನಾನೊಂದು ಕುಟುಂಬದ ಮಗಳಾಗಿಯೇ ಇದ್ದೇನೆ. ಅದರ ಜೊತೆಯಲ್ಲಿ ಈಗಂತೂ ನನಗೆ ಬಹಳ ಹೆಮ್ಮೆ ಆಗ್ತದೆ. ಏನಂದರೆ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರೋಗ್ಯದ ಬಗ್ಗೆ ಆಲೋಚನೆ ಮಾಡುವಂತಹ ಗುರೂಜಿ. ಯಾರು ಏನೇ ಹೇಳಲಿ, ಇವತ್ತೇನಾಗಿದೆ ಅಂದರೆ ಅವರು ಎಲ್ಲಿಯಾದರೂ ಅವರಿಗೆ ಯಾರಾದರೂ ಒಂದು ಏನಾದ್ರು ಹೇಳಿದರೆ ಅದು ಮನಸ್ಸಿಗೆ ತುಂಬ ನೋವು ಮಾಡ್ಕೊಳ್ತಾರೆ. ಆಗ ನಾನು ಬಂದು ಹೇಳ್ತೇನೆ, ಗುರೂಜಿ ನಿಮಗೂ ನನಗೂ ದಪ್ಪ ಚರ್ಮ ಅಂತೂ ದಪ್ಪ ಆಗಿದೆ. ಯಾರು ಏನು ಹೇಳಿದರೂ ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಕ್ಕಿಲ್ಲ. ಬಸವಣ್ಣನೇ ಹೇಳಿದ್ದಾನೆ, ನಿಂದಿಸುವವರು ಇರುವಷ್ಟು ದಿನ ನಾವು ಒಳ್ಳೆಯದಾಗ್ತಾನೆ ಹೋಗ್ತೇವೆ ಅಂತ. ಅದನ್ನು ನಾವು ಮಾಡ್ಕೊಂಡಿದ್ದೇವೆ ಅಂತ. ಇವತ್ತು ನೀವು ನೋಡ್ಬೋದು, ಈಗ ತಾನೇ ಸಾಯಿತು ವಾಹನ ಹೋಯ್ತು. ಹೌದು, ಒಂದು ದಿನಕ್ಕೆ 100 ಊಟ ಇಲ್ಲಿ ಯಾರು ಬರ್ತಾರೆ ಅವರಿಗೆ ಬಿಟ್ಟು ರಸ್ತೆಯಲ್ಲಿದ್ದಂತಹ ಭಿಕ್ಷುಕರಿಗಾಗಿರ್ಬೋದು, ನಿರ್ಗತಿಕರಿಗೆ, ಆರೋಗ್ಯದ ಸಮಸ್ಯೆಯಿಂದ ಕೆಲವು ಜನ ಮಲಗಿರ್ತಾರೆ, ಇವ್ರನ್ನೆಲ್ಲ ಎಬ್ಬಿಸಿ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಯಿ ಈಶ್ವರ್ ಗುರೂಜಿಯವರು ಮಾಡುವ ಈ ಕೆಲಸಕ್ಕೆ ನಾನಂತೂ ಬಹಳ ಒಂದು ದೊಡ್ಡ ನಮಸ್ಕಾರ ಮಾಡ್ತೇನೆ. ಕೊರೋನಾದ ಸಮಯದಲ್ಲಿ ಅವರ ಒಂದು ಪ್ರೇರಣೆಯಿಂದ ನಾನು ಮನೆಯಲ್ಲಿ 300 ಜನರಿಗೆ ದಿನಂಪ್ರತಿ ಅಡಿಗೆ ಮಾಡಿ ಬಡಿಸ್ತಿದ್ದೆ.
300 ಜನರಿಗೆ ಅಡಿಗೆ ಮಾಡಿ ಅವರೇ ಸ್ವತಃ ಬಂದು ಅದನ್ನು ಉದ್ಘಾಟನೆ ಮಾಡಿ ಉದ್ಘಾಟನೆ ಆಗ ಏನು ಮಾಡಲಿಕ್ಕಿಲ್ಲ, ಆದರೆ ನನಗೆ ಫಸ್ಟಿಗೆ ಹೇಳಿದವರೇ ಅವರು, ಕೊಡುವ ಅಂತ. ಹಾಗೆ ನಾವು ಮಾಡಿಕೊಂಡು ಬಂದವರು. ಅವರ ಮತ್ತು ನನ್ನ ಮನಸ್ಸು ಒಂದೇ ಥರ ಇರೋದ್ರಿಂದ ಇಬ್ಬರು ಒಮ್ಮತದಲ್ಲಿ ಹೋಗ್ತಾ ಇದ್ದೇವೆ. ನಾನು ಇರೋದು ಈಗಂತೂ ಮಕ್ಕಳು ದೊಡ್ಡದಾದ ಮೇಲೆ ಏನೂ ಕೆಲಸ ಇರೋದಿಲ್ಲ. ರಾಜಕೀಯ ಒಂದು ಬದಿಯಲ್ಲಾದರೆ ಧಾರ್ಮಿಕವಾಗಿ ನಾನು ಚಿಂತನೆ ಮಾಡ್ಕೊಂಡು ಹೋಗ್ತೇನೆ. ಅದರ ಜೊತೆಯಲ್ಲಿ ಸಾಮಾಜಿಕವಾಗಿ ಎಲ್ಲಿ ಯಾರೇ ಬೀಳಲಿ, ಯಾರಿಗೆ ಹುಷಾರಿರಲಿ, ಯಾರಿಗೆ ಮನೆ ಇಲ್ಲ, ಯಾರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಎತ್ಕೊಂಡು ಹೋಗಿ ಕೆಲಸ ಮಾಡುವಂತ ಕಾರ್ಯವನ್ನು ನಾನು ಕಾಣ್ತೇವೆ ಅಮ್ಮ. ಅಂದ್ರೆ ತಾವು ದುಡ್ದಾಯ್ತು ನಮ್ದಾಯ್ತು ಅಂತ ಇರುವವರು. ಸೊ ಅದ್ರ ಮಧ್ಯದಲ್ಲಿ ತನ್ಗೆ ಬಂದದಲ್ಲಿ ಏನಿದೆ ಅದನ್ನ ಸ್ವಲ್ಪ ಸಮಾಜಕ್ಕೆ ಮೀಸಲಿಡುವಂಥದ್ದು ತುಂಬಾ ಕಮ್ಮಿ. ಬಟ್ ಅದು ಸಾಯಿ ಈಶ್ವರ ಗುರೂಜಿಯರನ್ನು ನಾವು ಕಾಣ್ತೇವೆ ಅನ್ನುವಂಥದ್ದಲ್ವಾ. ಈಗ ತಾವು ನೋಡ್ಬೋದು, ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ಆಯ್ತು. ಇದೆಲ್ಲ ಕಾರ್ಯಕ್ರಮದ ವೈಭವ ಸಾಯಿ ಈಶ್ವರ ಗುರೂಜಿಯವರ ಶಿಷ್ಯರಿಂದ ನಡೀತಾ ಉಂಟು. ಇದರ ವೈಭವವನ್ನು ನೋಡಲಿಕ್ಕೆ 2 ಕಣ್ಣು ನಮಗೆ ಸಾಕಾಗೋದಿಲ್ಲ. ದೂರದಿಂದ ಅಘೋರಿಗಳು ಬಂದಿದ್ದಾರೆ, ಬಹಳ ದೊಡ್ಡ ಒಂದು ಹೋಮವನ್ನು ಮಾಡಿದರು. ಇದು ಯಾಕೆ ಮಾಡ್ತಾರೆ ಅಂದರೆ ಲೋಕದ ಹಿತಕ್ಕಾಗಿ, ಲೋಕ ಸುಭಿಕ್ಷೆ ಆಗಬೇಕು, ಅದರ ಜೊತೆಯಲ್ಲಿ ಎಲ್ರಿಗೂ ಒಳ್ಳೆಯದಾಗಬೇಕು, ನಮ್ಮ ಧಾರ್ಮಿಕ ಚಿಂತನೆಗಳು ಉಳಿಬೇಕು, ಧರ್ಮ ಉಳಿಬೇಕು, ಅದರ ಜೊತೆಯಲ್ಲಿ ಯೋಧರು ಬಹಳ ಒಂದು ಒಳ್ಳೆಯದರಲ್ಲಿ ಇರಬೇಕು ಎನ್ನುವ ದೃಷ್ಟಿಯಿಂದ ಈ ಹೋಮ ಹವನ ಎಲ್ಲವನ್ನು ಮಾಡ್ಕೊಂಡು ಬರ್ತಾರೆ. ಸಾಯೀಶ್ವರ ಗುರೂಜಿಯವರು 2 ವರ್ಷದಲ್ಲಿ ತಮ್ಗೆ ಗೊತ್ತಿರ್ಬೋದು 108 ದೇವಸ್ಥಾನಗಳಿಗೆ ಹೋಗಿ ಅವರು ಹೇಳಿದ್ದಿಷ್ಟೇ, ನಮ್ಮ ಹಿಂದುತ್ವ ಉಳಿಬೇಕು, ನಮ್ಮ ಧರ್ಮ ಉಳಿಬೇಕು, ನಾವು ನಮ್ಮ ಹೆಣ್ಮಕ್ಳು ಒಳ್ಳೆಯದ್ರಲ್ಲಿರಬೇಕು, ಅದರ ಜೊತೆಯಲ್ಲಿ ನಾವು ಯೋಧರನ್ನು ಒಳ್ಳೆಯದರಲ್ಲಿ ಕಾಣಬೇಕು. ನಮ್ಮ ದೇಶ ಒಂದು ಬಹಳ ಪವಿತ್ರವಾದ ದೇಶ. ಭಾರತ ಮಾತೆಯನ್ನೇ ನಾವು ಭಾರತ ಮಾತೆ ಅಂತ ಹೇಳ್ತೇವೆ, ನಾವು ಭಾರತವನ್ನು ನಾವು ತಾಯಿ ಅಂತ ಹೇಳ್ತೇವೆ. ಆ ಸಮಯದಲ್ಲಿ ನಾವು ಹೇಳೋದಿಷ್ಟೇ, ಈ ದೇಶ ಒಳಿತಾಗಬೇಕು ಎನ್ನುವ ದೃಷ್ಟಿ. ಸಾಯಿ ಈಶ್ವರ ಗುರೂಜಿಯವರ ಒಂದೊಂದು ಚಿಂತನೆಗಳು ಸಮಾಜಮುಖಿಯಾಗಿ ಮತ್ತು ದೇಶದ ಬಗ್ಗೆ ಅವರು ಚಿಂತನೆ ಮಾಡ್ತಾರೆ, ಯೋಧರ ಬಗ್ಗೆ ಚಿಂತನೆ ಮಾಡ್ತಾರೆ. ಇದಕ್ಕೆ ನಾವು ಅವರ ಬೆನ್ನಾಗಿ ನಿಂತು ನಮ್ಮ ಸಹಕಾರವನ್ನು ಮಾಡುವುದು. ಹೌದು, ಖಂಡಿತವಾಗ್ಲೂ ಹೌದು. ಈ ಒಂದು ಮಂದಿರದಲ್ಲಿ ನೀವು ಹೇಗೆ ಧಾರ್ಮಿಕ ಕಾರ್ಯಗಳು ನಡೀತಾವೋ ಹಾಗೆಯೇ ನೀವು ಶೈಕ್ಷಣಿಕವಾಗಿ ಕಷ್ಟ ಅಂತ ಬಂದವರಿಗೆ ಅವರಿಂದ ಆಗುವಂತಹ ಕಾರ್ಯವನ್ನು ಮಾಡ್ತಾರೆ. ಹಾಗೆ ಮದುವೆ ಆಗಲಿಲ್ಲ, ನನ್ನ ಮಗಳು ಕಷ್ಟದಲ್ಲಿದ್ದಾಳೆ, ಅದು ನಿಮಗೆ ಯಾರು ಮದುವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇಲ್ಲೇ ನನ್ನ ಈ ಒಂದು ಕ್ಷೇತ್ರದಲ್ಲೇ ಬನ್ನಿ, ಇಲ್ಲೇ ಒಂದು ನೀವು ಮದುವೆಯ ಕಾರ್ಯಕ್ರಮ ಮಾಡಿ, ನಾನು ನಿಮಗೆ ಎಷ್ಟು ಜನ ಬರ್ತೀರಿ ಅವರಿಗೆ ಊಟ ಹಾಕ್ತೇನೆ ಅನ್ನುವಂಥ ಕಾರ್ಯವನ್ನು ಮಾಡ್ತಾರೆ. ಆರೋಗ್ಯ ಇಲ್ಲ ಅಂತ ಹೇಳಿದವರಿಗೆ ಕೈ ಮುಗಿದು ಪ್ರಸಾದವನ್ನು ಕೊಡ್ತಾರೆ. ಇನ್ನೂ ಖರ್ಚಿಗೆ ಏನಾದರೂ ಬೇಕಾದರೆ ತಮ್ಮ ಕೈಯಲ್ಲಿ ಇದನ್ನು ತೆಗೆದುಕೊಡ್ತಾರೆ. ಇದನ್ನೆಲ್ಲ ನೋಡುವಾಗ ಈ ಜಗತ್ತಿನಲ್ಲಿ ಇಂಥವರು ಸಿಗೋದು ಬಹಳ ಕಡಿಮೆ. ಕೋಟಿ ಇದ್ರೂ ಯಾರಿಗೂ 1 ರೂಪಾಯಿ ಕೊಡಲಿಕ್ಕೆ ಆಸೆ ಆಗೋದಿಲ್ಲ. ಇನ್ನೊಂದು ರೂಪಾಯಿ ಕೊಟ್ಟರೆ 1 ರೂಪಾಯಿ ಕಮ್ಮಿ ಆಗ್ತದೆ ಅಂತ ಹೇಳುವವರೇ ಇರುವ ಸಮಯದಲ್ಲಿ ಇಂತಹ ವ್ಯಕ್ತಿಗಳು ವಿರಳ. ಕೋಟಿ ಇದ್ದವ ಬೇಕಾದರೆ ದೊಡ್ಡ ಅಮೃತಶಿಲೆಯಲ್ಲಿ ಹೆಸರು ಹಾಕೋದಾದರೆ ಕೊಡ್ತಾರೆ. ಆದರೆ ನಮ್ಮಂಥವರು, ನಾನಾಗಲಿ ಗುರೂಜಿ ಆಗಲಿ, ನಮ್ಮ ಒಂದು ಯೋಚನೆಗಳೇ ಬೇರೆ. ನಾವು ಏನಾದರೂ ಯಾರ ಹತ್ರ ಆದರೂ ಕೇಳಿದರೆ ಅದಕ್ಕೆ ಯಾರು ಅಲ್ಲ, ಇದ್ದಾರೆ ನಮ್ಮಂಥವರೇ ಕೊಡೋರಿದ್ದಾರೆ, ಆದರೆ ಇದ್ದ ಕೋಟಿ ಅವನು ನಮಗೆ ಏನೂ ಕೊಡೋದಿಲ್ಲ. ಅದಂತೂ ನಾನು 100% ಹೇಳ್ತೇನೆ. ನಾವು ಏನು ದುಡಿತೇವೆ ನೋಡಿ, ಅದರಲ್ಲಿ ಏನಾದರೂ ತಂದು ಗುರೂಜಿಯವರೇ ಕೆಲಸ ಮಾಡಿ ಅಂತ ಕೊಡೋದು. ಇಡೀ ನನ್ನ ಕುಟುಂಬ ಗುರೂಜಿಯವರ ಒಂದು ಆಶೀರ್ವಾದದಿಂದ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನನ್ನ ಮಕ್ಕಳು ಯಾವಾಗಲೂ ನಾವು ಗುರೂಜಿಯವರ ಒಂದು ಆಶೀರ್ವಾದದಿಂದಲೇ ನಾವು ಇದ್ದೇವೆ. ಈಗ ಇದೇ ಬರುವ 30ನೇ ತಾರೀಕಿನಂದು ನಿಧಿ ಕುಂಭ ಕೂಡ ನಡೀಲಿಕ್ಕೆ ಇರುವಂಥದ್ದು. ಸೊ ಅದರ ಜೊತೆಗೆ ಏಪ್ರಿಲ್ 2ರಂದು ಮುಖ್ಯ ಪ್ರಾಣ ದೇವರ ಪ್ರತಿಷ್ಠಾಪನೆ ಕೂಡ ಇದೆ. 19 ಅಡಿ ಎತ್ತರದ ಏಕಶಿಲಾ ವಿಗ್ರಹದ ಪ್ರತಿಷ್ಠಾಪನೆ. ಅದು ಅಮ್ಮ ತಮಗೂ ಕೂಡ ಟ್ರಸ್ಟಿ ಆಗಿರುವಂಥ ಕಾರಣಕ್ಕೆ, ಜೊತೆಗೆ ಈ ಕ್ಷೇತ್ರದ ಸಮೀಪದವರಾಗಿರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ ಅನ್ನುವಂಥದ್ದು. ಏನು ಹೇಳ್ತೀವಿ ನಮ್ಮ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಸಾಯಿ ಮುಖ್ಯ ಪ್ರಾಣ ದೇವಸ್ಥಾನದಲ್ಲಿ ಮೊದಲಿಗೆ ಬಂದವರೇ ಮುಖ್ಯ ಪ್ರಾಣ. ಗುರೂಜಿಯವರಿಗೆ ಶಕ್ತಿ ತುಂಬಿದವರು ಮುಖ್ಯ ಪ್ರಾಣ. ಈಗ ಏನಾಗಿದೆ ಅಂದ್ರೆ ಅದರ ನಂತರ ಬಾಬಾ ಬಂದರು. ಬಾಬಾವನ್ನು ಭವ್ಯವಾಗಿ ಕೂತ್ಕೊಳ್ಳಿಸಿದ ಮೇಲೆ ಮುಖ್ಯ ಪ್ರಾಣನನ್ನು ಬದಿಗೆ ಕೂತ್ಕೊಳ್ಳಿಸಿದರು. ಈಗ ಏನಾಗಿದೆ, ಮುಖ್ಯ ಪ್ರಾಣ ಉಗ್ರ, ಅವನು ಉಗ್ರ ಸ್ವರೂಪವನ್ನು ಕೆಲವು ಸಲ ಗುರೂಜಿಯಲ್ಲಿ ನಮಗೆ ತೋರಿಸ್ತಾನೆ. ಇದನ್ನು ಹೀಗೆ ನಾವು ಆಲೋಚನೆ ಮಾಡಿದಾಗ ಗುರೂಜಿಯವರಿಗೆ ಒಂದು ಪ್ರೇರಣೆ ಬಂದ ಹಾಗೆ ನಾನು ಹೊರಗಡೆ ಒಂದು ಏಕಶಿಲಾ ವಿಗ್ರಹದಲ್ಲಿ ಮುಖ್ಯ ಪ್ರಾಣನನ್ನು ನಿಲ್ಲಿಸಬೇಕು ಎನ್ನುವ ಒಂದು ದೃಷ್ಟಿಯಿಂದ ನಾವು ನಾಳ್ದು ಒಂದು ನಿಧಿ ಕುಂಭವನ್ನು ಸ್ಥಾಪನೆ ಮಾಡಲಿಕ್ಕಿದ್ದೇವೆ. ನವೆಂಬರ್ 30ಕ್ಕೆ ನಿಧಿ ಕುಂಭವನ್ನು ಸ್ಥಾಪನೆ ಮಾಡಿ
ಏಪ್ರಿಲ್ 2ರಂದು ಹನುಮ ಜಯಂತಿ ಅಂದು ಅವರನ್ನು ಅಲ್ಲಿ ನಿಲ್ಲಿಸಿ, ಹೌದು, ಅವರನ್ನು ಒಂದು ಪೂರ್ಣವಾದ ರೂಪದಲ್ಲಿ ನೋಡುವಂತಹ ಕಾರ್ಯವನ್ನು ಕಾಣಬಹುದು. 19 ಫೀಟ್ ಉದ್ದದ ಏಕಶಿಲಾ ಮೂರ್ತಿ, ಅದರ ಕೆಳಗೆ ಪೀಠ ಬರ್ತದೆ. ಪೀಠದಲ್ಲಿ ಮುಂಚಿನ ನಮ್ಮ ಏನು ದೇವರಿದ್ದಾರೆ ಅವರನ್ನು ಇಟ್ಟು ಅಲ್ಲಿ ಪೂಜೆ ಮಾಡುವಂತಹ ಒಂದು ಕೈಂಕರ್ಯವು ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಮುಖ್ಯ ಪ್ರಾಣನ ಭಕ್ತರು ತುಂಬ ಜನ ಇದ್ದಾರೆ. ಇವತ್ತು ನಾವು ಹೇಳೋದಂತೂ ರಾಮನ ಭಕ್ತ ಹನುಮಂತ. ಇವತ್ತು ಏನಾಗಿದೆ, ರಾಮನನ್ನು ಪ್ರೀತಿಸುವವರೆಲ್ಲ ಹನುಮಂತನನ್ನು ಪ್ರೀತಿಸ್ತಾರೆ. ಹಾಗೆ ಆದ್ರಿಂದ ಹನುಮಂತನನ್ನು ಪ್ರೀತಿಸುವವರ ಹತ್ರ ನಾನು ಕೇಳೋದಿಷ್ಟೇ, ನಿಮ್ಮಲ್ಲಾಗುವಂತಹ ಸಣ್ಣ ಸಣ್ಣ ಮೊತ್ತವನ್ನು ಕೊಟ್ಟರು ಈ ಒಂದು ಶಿಲಾ ವಿಗ್ರಹವನ್ನು ನಾವು ಅದ್ಭುತವಾಗಿ ನೋಡುವಂತಹ ಕಾರ್ಯವನ್ನು ಮಾಡ್ಬೋದು. ತಾವೆಲ್ಲರೂ ಈ ಕ್ಷೇತ್ರಕ್ಕೆ ಬರಬೇಕು. ಇಲ್ಲಿ ಸಾಯಿಬಾಬಾ ಇದ್ದಾರೆ, ಮುಖ್ಯ ಪ್ರಾಣ ಇದ್ದಾರೆ, ಕಾಳಭೈರವ ಇದ್ದಾರೆ, ಪರಿವಾರ ದೇವರುಗಳಿದ್ದಾರೆ, ಒಳಗಡೆ ತಾಯಿನೂ ಕೂತ್ಕೊಂಡಿದ್ದಾಳೆ, ಒಂದು ಚಿಕ್ಕ ಮೂರ್ತಿಯಾಗಿ ತಾಯಿ ಇದ್ದಾಳೆ. ಇವ್ರನ್ನೆಲ್ಲ ನೋಡುವಂತಹ ಭಾಗ್ಯ ನಮಗೆಲ್ಲ ಬಂದಿದೆ. ನಾನು ನಿಮ್ಮ ಹತ್ರ ಹೇಳೋದಿಷ್ಟೇ, ಬನ್ನಿ ಈಶ್ವರ ಗುರೂಜಿ ಅವರಿಗೆ ಬೆನ್ನಿಗೆ ಬೆನ್ನಾಗಿ ನಿಂತು ನಾವು ಬಲವನ್ನು ಕೊಡೋಣ. ಅದರ ಜೊತೆಯಲ್ಲಿ ಮುಖ್ಯ ಪ್ರಾಣನ ಒಂದು ಭವ್ಯವಾದ ಮೂರ್ತಿಯನ್ನು ನೋಡುವಂತಹ ಕಾರ್ಯವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ನಾನು ಇಡೀ ನನ್ನ ತುಳುನಾಡಿನ ಜನತೆಯಲ್ಲ ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ. ಸಾಯೀಶ್ವರ ಗುರೂಜಿಯವರು ನಮ್ಮ ಪೂರ್ವಾಶ್ರಮದ ಮಿತ್ರರು. ಅನಂತರದಲ್ಲಿ ಒಂದಷ್ಟು ಆಧ್ಯಾತ್ಮವನ್ನು ಹೊಂದ್ಕೊಂಡಿದ್ದಾರೆ. ಇವತ್ತಿಗೂ ಅದೇ ವಿಶ್ವಾಸವನ್ನು ನಾವೆಲ್ಲ ಮುಂದಿಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಇವತ್ತು ಒಳ್ಳೆಯ ದಿವಸ. ನಾನು ತುಂಬ ದೂರದಲ್ಲಿದ್ದೆ. ಇಲ್ಲಿ ಅಪರೂಪ ಒಂದಷ್ಟು ಜನ ಈ ಕಾಳಭೈರವ ಜಯಂತಿ ದಿವಸ ಒಂದು ಅಘೋರ ಹೋಮವನ್ನು ಮಾಡ್ತಾ, ಅಂದರೆ ಅವರು ಏನು ಮಾಡಿದ್ರು ಈ ಊರಿನ ಉದ್ಧಾರಕ್ಕೆ, ಉತ್ಕರ್ಷಕ್ಕೆ ಎಲ್ಲ ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ, ಸರ್ವೇ ಸಂತು ನಿರಾಮಯ ಅಂತ ಆ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ನಮ್ಮ ಸ್ನೇಹಿತರು ಒಂದಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಆಧ್ಯಾತ್ಮಿಕ ಧರ್ಮ ಪ್ರಜ್ಞೆಯನ್ನು ಮೂಡಿಸೋಂಥ ಕೆಲಸವನ್ನು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವ್ರು ಹೇಳ್ತಕ್ಕಂಥ ಈ ಜೀವರಾಶಿಗಳು ಏನಿದ್ದಾವೆ, ಮನುಷ್ಯ ಮಾತ್ರ ಅಲ್ಲ, ಇಲ್ಲಿ ಪಶು, ಪ್ರಾಣಿ, ಪಕ್ಷಿ ಎಲ್ಲದರ ಬಗ್ಗೆ ನಾವು ಜಾಗೃತಿ ವಹಿಸಬೇಕಂತ ಆ ಸೇವೆಯನ್ನು ಕೂಡ ನಮ್ಮ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಸೌಭಾಗ್ಯ, ಶಾಸಕನಾಗಿ ನನ್ನ ಕರ್ತವ್ಯ ಕೂಡ ಈ ಭಾಗದ ನನಗೆ ಋಣ ಇದೆ. ಯಾವಾಗ ಬಂದರೂ ನಮ್ಮ ಒಳಿತನ್ನು ಬಯಸಿ ಅವರು ಪೂಜೆ ಮಾಡ್ತಕ್ಕಂಥದ್ದು, ಒಳಿತನ್ನು ಬಯಸಿ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಭಾಳ ಪ್ರೀತಿಯಿಂದ ಮಾಡ್ತಕ್ಕಂಥ ಕೆಲಸ. ಹಾಗಾಗಿ ನಂದು ಒಂದಿಷ್ಟು ಕರ್ತವ್ಯ ಇದೆ. ಈ ಕ್ಷೇತ್ರ ಇನ್ನಷ್ಟು ಉದ್ಧಾರ ಆಗಬೇಕು, ಅದನ್ನು ನಾವು ನೋಡಿ ಕಣ್ತುಂಬಿಸ್ಕೊಳ್ಬೇಕು, ನಾವೆಲ್ಲ ಖುಷಿ ಪಡಬೇಕಂತ ಹಂಬಲಿಕೆ ಇರ್ತಕ್ಕಂಥ. ಆದರೆ ಹೇಳ್ತಲ್ಲ, ತೇನವಿನ ತೃಣಮಪಿನ ಚಲತಿ ಅಂತೇಳಿ, ಅಂದರೆ ಭಗವಂತನ ಆಜ್ಞೆ ಅದನ್ನು ಹುಲ್ಲು ಕಟ್ಟಿ ಕೂಡ ಅಲ್ಲಾಡೋದಿಲ್ಲ ಅಂತ ನಾವು ಯೋಚನೆ ಮಾಡಲಿಲ್ಲ. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು, ಯಾಕಂದ್ರೆ ಈ ಬದುಕು ನಮ್ಮನ್ನು ಅವಮಾನಿಸ್ತದೆ, ಈ ಬದುಕು ನಮ್ಮನ್ನು ಅನುಮಾನಿಸ್ತದೆ, ಕೊನೆಗೆ ಈ ಬದುಕು ನಮ್ಮನ್ನು ಸನ್ಮಾನಿಸ್ತದೆ. ಅದೆಲ್ಲವನ್ನು ಕೂಡ ನಮ್ಮ ಸ್ನೇಹಿತರು ಕಂಡುಕೊಂಡಿದ್ದಾರೆ. ಹಾಗಾಗಿ ಏಕಾಏಕಿ ಆಧ್ಯಾತ್ಮದಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನು ಸಮಾಜ ಒಪ್ಪೋದಿಲ್ಲ. ಒಪ್ಪಬೇಕಾದ್ರೆ ಒಂದಷ್ಟು ಅಲ್ಲಿ ಸೇವೆ, ಅವರ ಅಲ್ಲಿಯ ಆ ತತ್ಪರತೆ, ಆ ತಪಸ್ಸು ಎಲ್ಲ ಬೇಕಾಗ್ತದೆ. ಅದೆಲ್ಲವನ್ನು ಮಾಡಿ ಇವತ್ತು ಖಂಡಿತ ತುಂಬಷ್ಟು ಜನ ಬೇರೆ ಬೇರೆ ಕಡೆಯಿಂದ ಜನ ಬರ್ತದೆ, ನನಗೆ ಮನಸ್ಸು ತುಂಬಿ ಬರ್ತದೆ. ಹಾಗಾಗಿ ಒಬ್ಬ ಶಾಸಕನಾಗಿ ಕಾಯ ವಾಚ ಮನಸ್ಸ ನಾವು ಕೂಡ ನಮ್ಮ ಕರ್ತವ್ಯ ಇದೆ, ನಾವು ಖಂಡಿತ ಅವ್ರ ಜೊತೆ ನಿಲ್ಲಬೇಕು, ಮತ್ತು ಇಡೀ ಸಮಾಜ ಅವ್ರ ಜೊತೆ ನಿಲ್ಲಬೇಕು. ನಾನು ಮೊದಲು ಹೇಗಿದ್ದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಯವರ ಕ್ಷೇತ್ರದಲ್ಲಿ ಇದ್ದವ ನಾನು, ಒಬ್ಬ ಬಿಸ್ನೆಸ್ ಮ್ಯಾನ್. ಆಗ ಆ ಬಿಸ್ನೆಸ್ ಮಾಡ್ತಾ ಕೆಲವೊಂದು ಚಿಂತೆ ಇತ್ತು. ಯಾಕಂತ ಹೇಳಿದ್ರೆ ಸಮಸ್ಯೆಗಳಿಗಿಂತಲೂ ಚಿಂತೆ ಏನಂತ ಹೇಳಿದ್ರೆ, ನಾವೊಂದು 10 ಜನರನ್ನು ಸೇರಿಸಿಕೊಂಡು ಕೆಲಸ ಮಾಡ್ತಾ ಹೋಗ್ಬೇಕು. ಹಾಗೇನಾಗುತ್ತೆ, 10 ಜನಗಳು ಸಮಸ್ಯೆ ಮಾಡಿದಾಗ ನನ್ನ ಜೊತೆ ಇದ್ದವರು ಆ ತಪ್ಪುಗಳನ್ನು ನನ್ನ ಮೇಲೆ ನಾನು ತಗೊಳ್ಬೇಕು. ಹಾಗಾಗಿ ತುಂಬ ಸುಳ್ಳು ಮಾತಾಡುವಂಥದ್ದು ಅಭ್ಯಾಸ ಇತ್ತು ನನಗೆ. ಪ್ರತಿನಿತ್ಯ ಎದ್ದ ತಕ್ಷಣ ಸುಳ್ಳು ಮಾತಾಡೋದು. ಯಾಕಂತ ಹೇಳಿದ್ರೆ ಕೆಲಸದ ವಿಚಾರದಲ್ಲಿ ಬಂದಾಗ ಇರುತ್ತೆ ಅದು. ಹೌದು, ಅದೇ ನನಗೆ ದೊಡ್ಡ ಚಿಂತೆ ಆಯಿತು. ಯಾವುದು ಸಾಧಾರಣ ಒಂದು 16 ವರ್ಷ ಅದೇ ಚಿಂತೆಯಲ್ಲಿದ್ದೆ ನಾನು. ಪ್ರತಿನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡೋದು, ದೇವರೇ ಇನ್ನು ಅಂತ್ಯ ತನಕ ಇದೇ ರೀತಿ ನನ್ನ ಜೀವನನ, ಖಂಡಿತ ಸುಳ್ಳು ಮಾತಾಡಲೇಬೇಕಾ, ಇದೇ ರೀತಿ ಅಂತೇಳಿ ಯೋಚನೆ ಮಾಡಿದಾಗ ಎಲ್ಲೇ ಒಂದು ದಿನ ಒಂದು ದೇವರದು ಅನುಗ್ರಹ ಆಗುತ್ತೆ. ಮುಖ್ಯ ಪ್ರಾಣ ಮತ್ತು ಸಾಯಿನಾಥರದು, ನಿನ್ನಲ್ಲಿ ಸತ್ಯ ಇದೆ, ನೀನು ಮುಂದೆ ಹೋಗು, ನಾನು ಹಿಂದೆ ಇದ್ದೀನಿ ಅಂತ ಹೇಳಿದರು. ಅದು ನನ್ನ ಜೀವನದ ದೊಡ್ಡ ಬದಲಾವಣೆ. ಕನಸು ಅದು ಸತ್ಯ ಅಂತ ನಾನು ಎನಿಸಲಿಲ್ಲ. ನಂತರ ಸ್ವಲ್ಪ ಅದರ ಬಗ್ಗೆ ವಿಮರ್ಶೆ ಮಾಡಿದಾಗ ಅದು ಮುಂದೆ ಇದೆ ಅಂತ ಬಂದಾಗ ನಾನು ಅದಕ್ಕೆ ಶರಣಾಗ್ತೇನೆ ಅಂತ ಹೇಳಿದೆ. ಅದು ಸುಮಾರು ಒಂದು 11 ವರ್ಷದ ಮೊದಲು ನನ್ನನ್ನು ಶರಣಾಗತಿ ಮಾಡಿತ್ತು. ಯವರ ಕ್ಷೇತ್ರದಿಂದ ಹೊರಬಂದು 16 ವರ್ಷ ಜೀವನದಲ್ಲಿ ನಾನು ಎಲ್ಲೆಲ್ಲ ನೋವನ್ನು ಬಯಸಿದ್ದೇನೆ, ಇನ್ನೊಬ್ಬರಿಗೆ ಆ ನೋವನ್ನು ಭರಿಸಬಾರ್ದು. ಅವರ ನೋವುಗಳನ್ನು ನಾವು ಪರಿಹರಿಸಬೇಕು.
ಅಂತ ಒಂದು ಸಂಕಲ್ಪವನ್ನು ಮಾಡಿ ಶ್ರೀ ಸಾಯಿ ಸಾಂತ್ವನ ಮಂದಿರ ಅಂತ ಮಾಡಿದ್ವಿ, ಟ್ರಸ್ಟ್ ಮಾಡಿದ್ವಿ. ಕೇವಲ ಬಂದ ಭಕ್ತರಿಗೆ ಸಾಂತ್ವನ ಹೇಳುವಂಥದ್ದು, ಅವರ ಕಷ್ಟಗಳಿಗೆ ಸ್ಪಂದಿಸುವಂಥದ್ದು ನಡೀತಿತ್ತು. ಯಾವುದೇ ದೇವಸ್ಥಾನ ಇರಲಿಲ್ಲ, ಫೋಟೋ ಇರಲಿಲ್ಲ, ಪೂಜೆ ಇರಲಿಲ್ಲ, ಏನಿಲ್ಲ. ಇದೊಂದು 2 ವರ್ಷ ಆದ ನಂತರ ಒಂದಷ್ಟು ಭಕ್ತರ ಪರಿಚಯ ಆಯಿತು. ಭಕ್ತರು ಬರ್ತಾ ಬರ್ತಾ ಒಂದೊಂದೇ ವಿಚಾರಗಳನ್ನು ಹೇಳಲಿಕ್ಕೆ ಹೋದರು. ಗುರುಗಳೇ, ನೀವು ಹೀಗಿರಬೇಕು, ಆಗಿರಬೇಕೆಲ್ಲ. ಶ್ರೇಯಸ್ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಎಲ್ಲ ರೀತಿಯ ಗೇಟ್, ಗ್ರಿಲ್ಸ್, ರೂಪ್ ಟ್ರಾಸ್, ಸೇಫ್ಟಿ ಗ್ರಿಲ್ಸ್, ಮೆಟಲ್ ಶೀಟ್, SS ವರ್ಕ್ಸ್ ಹಾಗೂ ಗೋಲ್ಡನ್ ಸ್ಟ್ರಕ್ಚರ್ಸ್ ವರ್ಕ್ಸ್ ಹಾಗೂ ಇನ್ನಿತರ ಕೆಲಸಗಳನ್ನು ಗ್ರಾಹಕರ ಅವಶ್ಯಕತೆಗೆ ಅನುಗುಣವಾಗಿ ಮಿತ ದರದಲ್ಲಿ ಮಾಡಿಕೊಡಲಾಗುವುದು. ನಮ್ಮ ಈ ಸೇವೆಯು ಕರಾವಳಿ ಮಾತ್ರವಲ್ಲದೆ ಕರ್ನಾಟಕ ರಾಜ್ಯದಾದ್ಯಂತ ಲಭ್ಯವಿರಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೇಯಸ್ ಇಂಜಿನಿಯರಿಂಗ್ ವರ್ಕ್ಸ್, ಸರಸ್ವತಿ ಕಾಂಪ್ಲೆಕ್ಸ್, ಬಸವನಗುಡಿ, ಮಡಂತ್ಯಾರ್. 9104210027 8971831945.